ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಫಸ್ಟ್ ಟೈಮ್ ಮಗುನ ಹಿಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಹೋಗ್ತಿದೀವಿ. ಸಂಡೇ ಇವತ್ತು ನಮ್ಮಲ್ಲಿ ಆಟಿ 18 ಕೊಡಗಲ್ಲಿ ಆಟಿ ತಿಂಗಳು. ಇವಾಗ ಇನ್ನು ಆಷಾಢ ಮುಗ್ದಿಲ್ಲ. ಇಲ್ಲಿ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮುಗ್ದಿದೆ, ಅಲ್ಲಿ ಮುಗ್ದಿಲ್ಲ, ಇನ್ನು ನಡೀತಾ ಇದೆ. ಆಟಿ ಸೊಪ್ಪು ತರೋದಕ್ಕಿಂತ ನಾವು ಆಚೆ ಹೋಗ್ತಾ ಇದೀವಿ. ಅದೆಲ್ಲೋ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಹಾಗಾಗಿ ಇವತ್ತು ಊರಲ್ಲೆಲ್ಲ ಆಟಿ ಸೊಪ್ಪು ಪಾಯಸ ಮತ್ತೆ ನಾಟಿ ಕೋಳಿ ಸಾರು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಸೆಲೆಬ್ರೇಷನ್ ಎಲ್ಲರ ಮನೇಲಿ. ಕೊಡಗಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇವತ್ತು ಆಟಿ ಸೊಪ್ಪು ಪಾಯಸನೆ ಮಾಡಿರ್ತಾರೆ. ಇವತ್ತು ಆಟಿ 18 ದಿನ 18 ತರದ ಗಿಡಮೂಲಿಕೆಗಳು, ಅಂದ್ರೆ 18 ತರದ ಮೆಡಿಸನ್ ಆಟಿ ಸೊಪ್ಪಲ್ಲಿ ಬಂದು ಸೇರ್ಕೊಂಡಿರುತ್ತೆ ಅಂತ ಒಂದು ಮಾತಿದೆ, ವಾಡಿಕೆದು. ಹಾಗಾಗಿ ಇವತ್ತು ಎಲ್ಲರ ಮನೇಲೂ ಸಹ ಆಟಿ ಸೊಪ್ಪುದು ಪಾಯಸ ಮತ್ತೆ ಅನ್ನ, ಈ ತರ ವೆರೈಟಿ ಡಿಶಸ್ ಗಳನ್ನ ಮಾಡ್ಕೊಂಡು ತಿಂತಾರೆ. ಇವತ್ತು ನಾವು ಆಟಿ ಸೊಪ್ಪು ತರೋದಕ್ಕೆ ಹೋಗ್ತಿದೀವಿ ಇವಾಗ ನೋಡಿಕೊಂಡು. ಇಲ್ಲಿಂದ ಆಟಿ ಸೊಪ್ಪು ಮತ್ತೆ ಕಣಲೆ ಸಿಕ್ತು, ಅದನ್ನು ತಕೊಂಡು ಸೀದಾ ಸೈಟ್ ಹತ್ರ ಹೋದ್ವಿ. ಹೇಗೂ ಹೊರಗಡೆ ಬಂದಿದ್ದೇ ಇತ್ತಲ್ಲ, ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಅಲ್ಲಿ ಆದ್ರೆ ಸ್ವಲ್ಪ ಖಾಲಿ ಇರುತ್ತೆ, ಫ್ರೀ ಆಗಿರ್ಬೋದು ಆರಾಮಾಗಿ. ಏನು ಅಕ್ಕ ನಿಂದೆ ಅಕ್ಕ, ನಿಂದೆ ಅಕ್ಕ. ಅಯ್ಯೋ ಕೆನ್ನೆನೆ ಬೇರೆ ಮುಟ್ಕೊಳ್ಳೋದು ಹಿಂಗೆ. ಕಚಿಕ ನೆಕ್ಕಿಕ ಕೆನ್ನೆಲ್ಲ ಮುಟ್ಟಿಕ ಹಿಂದ್ಗಡೆ ಇಟ್ಕಾದಾಗಿ ನನ್ನ ಕಥ. ಅಕ್ಕನ ಬಿಟ್ರೆ ಬೇರೆ ಯಾರು ಬೇಡ. ಎರಡು ಶುಕ್ಕಿದಾವ ಮುಂದ್ಗಡೆ. ಮುಂದೆ ಕಿತ್ತಗೊಳ್ಳಿ ಹಿಂಗೆ ಓದ್ಕೊಂಡ್ರೆ ಮತ್ತೆ. ಓ ನೀನು ಓದ್ದಾ? ಅಯ್ಯಪ್ಪ ಶೀ. ಅಮ್ಮ ಏನ್ ಮಾಡ್ತಿದ್ಯಾ? ಇದು ಆಟಿ ಸೊಪ್ಪು. ಇಂದು ಆಟಿ 18 ಅಲ್ಲ, ಅದಕ್ಕೆ ಆಟಿ ಸೊಪ್ಪು ಪಾಯಸ ಮಾಡಕ್ಕೆ ಆಟಿ ಸೊಪ್ಪನ್ನ ಕ್ಲೀನ್ ಮಾಡ್ತಿರೋದು. ಯಾಕೆ ಕ್ಲೀನ್ ಮಾಡ್ಬೇಕು? ಇದ್ರಲ್ಲಿ ಹುಳ ಇದೆ. ಯಾವ ಹುಳ? 2 ತಲೆ ಹಾವು ಇರುತ್ತಲ್ಲ, ಅದೇ ತರ ಹುಳ ಇರುತ್ತೆ. 2 ಕಡೆನೂ ಹೆಡೆ ಎತ್ಕೊಂಡಿರೋ ಹಾವು ತರ ಇರುತ್ತೆ. ತುಂಬಾ ಪಾಯ್ಸನ್ ಅದು. ಅದಕ್ಕೆ ಇದು ಕ್ಲೀನ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಕ್ಲೀನ್ ಆದ್ಮೇಲೆ ಇದಕ್ಕೆ ನೀರ್ ಹಾಕಿ ಚೆನ್ನಾಗಿ ಕುದಿಸೋದು. ಅದು ಕಲರ್ ಇರುತ್ತೆ, ರಸ ಪರ್ಪಲ್ ಕಲರ್ ಇರುತ್ತೆ ರಸ. ಅದನ್ನ ರಸ ಕುದಿಸ್ಕೊಂಡು ಸೊಪ್ಪನ್ನ ಬಿಸಾಡೋದು. ರಸದಲ್ಲಿ ಪಾಯಸ ಮಾಡೋದು. ಪಾಯಸ, ಅನ್ನ, ಹಲ್ವಾ, ಸುಮಾರು ಡಿಶಸ್ ಮಾಡ್ಬೋದು. ಈ ಸೊಪ್ಪು ಎಲ್ಲಿ ಸಿಕ್ತು? ಇದು ಮಂಗಳೂರು ಸ್ಟೋರ್. ಇಲ್ಲಿ ಮಂಗಳೂರು ಸ್ಟೋರ್ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ ನೋಡಿ. ಕಾಣಿಸುತ್ತಾ? ದಂಟೆಲ್ಲ ಪರ್ಪಲ್ ಕಲರ್ ಇದೆಲ್ಲ, ಪರ್ಪಲ್. ಇದರಲ್ಲಿ ಇವತ್ತು ಆಟಿ 18 ಅಲ್ಲ, 18 ತರದ ಔಷಧಿ ಗುಣಗಳಲ್ಲಿ ಇವತ್ತು ಸೇರಿರುತ್ತೆ. ಇದನ್ನ ಇವತ್ತು ಆಟಿ ತಿಂಗಳಲ್ಲಿ ಆಟಿ 18 ದಿನ ಆಟಿ ಸೊಪ್ಪು ಪಾಯಸನ ಮಾಡ್ಕೊಂಡು ತಿಂದ್ರೆ ನಮ್ಮ ಬಾಡಿಗೆ ಒಂಥರ ಮೆಡಿಸಿನ್ ಇದ್ದಂಗೆ. ವರ್ಷಕ್ಕೊಂದ್ಸಲ ಮಾತ್ರ ಇದು ನೋಡಿ. ಗಮ ನೋಡಿ ಇದು ಇವತ್ತು ಮಾತ್ರ ಈ ತರ ಗಮ ಬರೋದಮ್ಮ. ಇದು ಆಟಿ 18ಕ್ಕೆ ಮಾತ್ರ ಈ ತರ ಗಮ ಬರೋದು. ಆಟಿ 18 ಅಂದ್ರೆ ಅದ್ರ ಸುತ್ತಮುತ್ತ ದಿನಗಳು ಸಹ ಇರುತ್ತೆ.
17, 16, 18, 19 ಈ ತರ ಅದೇ ಈ ದಿನಗಳಲ್ಲಿ ಗಮ 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 ಮಾಡ್ತಾ ಇರುತ್ತೆ. 8 ತಿಂಗಳಿಗೆ ಚೆನ್ನಾಗಿರುತ್ತೆ. ಇದರಲ್ಲಿ 18 ತರದ ಮೆಡಿಸನ್ ಇದು ಬಂದಿರುತ್ತೆ ಗುಣ. ಆಟಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ಕನ್ನಡ ಕ್ಲೀನ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಜಾಗನ ಕೂಡ ಕರೆದು ಸೇರಿಸ್ಕೊಂಡ್ವಿ ಜೊತೆಗೆ, ಅವಳು ಮಾಡಲಿ ಅಂತ, ಅವಳಿಗೂ ಗೊತ್ತಾಗಬೇಕಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಭಾರಿ ಇಂಟ್ರೆಸ್ಟ್ ಮಾಡಿದ್ಲು ಮಾತ್ರ ಸೇರಿಕೊಂಡು. ಅದನ್ನು ಕನ್ನಡ ಸಿಪ್ಪೆ ಸುಲಿಯೋಕ್ಕೆ ಭಾರಿ ಖುಷಿ ಇತ್ತು ಅವಳಿಗೆ. ನೀವು ಹೋಗಿದ್ರಾ? ಬೇಡ. ಎಷ್ಟು ದೊಡ್ಡದಿದೆ, ಎಷ್ಟು ಚಿಕ್ಕದಾಗೋದು ನೋಡಿ. ಅದ ಚೂರೇ ಚೂರು ಒಂದೇ ಪಲ್ಯ. ನಾನೊಂದು ಸ್ವಲ್ಪ ಕೊಚ್ಚಿಬಿಟ್ಟು ಇವ್ರ ಕೈಲಿ ಕೊಟ್ಟು ನಾನು ಒಳಗೆ ಹೋದೆ. ಆಮೇಲೆ ಪಾಯಸ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿ ಕಿಚನಲ್ಲಿ ಪಾತ್ರೆ ತೊಳೆದಿದ್ರು, ಅವ್ರು ಮುಗಿತವ್ರು ಹೋದ್ರು. ಹಾಗೆ ನಾನು ನನ್ನ ಕೆಲಸ ಸುರಚ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ. ಇವ್ರ ಕೈಲಿ ಕೊಟ್ಬಿಟ್ಟು ಕೊಚ್ಚದಾಗ ಕೂತ್ಕೊಳ್ಳಿ ಅಂತ. ಇದು ಆಟಿ ಸೊಪ್ಪು ಕ್ಲೀನ್ ಮಾಡಿರೋದು. ಪುನೊಂದ್ಸಲ ನೋಡಿಬಿಟ್ಟೊಮ್ಮೆ ಮುರಿದು ನೀರೊಳಗೆ ಹಾಕ್ತೀನಿ ಬೇಯಿದ್ದಕ್ಕೆ ಅಂತ. ಊರಲ್ಲೆಲ್ಲಾದರೆ ಸೊಪ್ಪು ಬೇಕಾದಷ್ಟು ಸಿಗುತ್ತೆ. ತುಂಬ ಸೊಪ್ಪುದೊಂದು ದೊಡ್ಡ ಮಡಿಕೆಯಲ್ಲಿ ಹಾಕಿ ಚೆನ್ನಾಗಿ ಪಾಯಸ ಮಾಡಿ ತಿಂತೀವಿ. ಇಲ್ಲಿ ನಮಗೆ ಸಿಕ್ಕಿರೋದು ಸ್ವಲ್ಪ ಅಲ್ಲ, ಸ್ವಲ್ಪ ಸಣ್ಣ ಪಾತ್ರದಲ್ಲಿ ಇಟ್ಕೊಂಡು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈಗ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಇನ್ನು ಬೇಯ್ತಾ ಎಷ್ಟು ಕಲರ್ ಬಿಡ್ತಾ ಹೋಗುತ್ತೆ ನೋಡಿ. ಇದು ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಒಂದು ಲೈಟಾಗಿ ಕಲರ್ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಕುದ್ದಾದ್ಮೇಲೆ ಸ್ವಲ್ಪ ಡಾರ್ಕ್ ಆಗಿದೆ ಕಲರ್. ಇವಾಗ ಲಾಸ್ಟಿಗೆ ಫೈನಲ್ ರಿಸಲ್ಟ್ ತುಂಬ ಡಾರ್ಕ್ ಆಗಿ ಬರುತ್ತೆ. ಬೇಗ ಟೈಮ್ ಆಯ್ತು, ನಂಗೆ ಬೇರೆ ಕೆಲಸ ಆಯ್ತು. ಹಾಲಲ್ಲಿ ಡ್ರಾಮಾ ನಡೀತಾ ಇತ್ತು. ಡ್ರಾಮಾ ನೋಡ್ಕೊಂಡು ಬಂದೆ. ಹೋಗಿ ಒಂದು ಸ್ವಲ್ಪ ಚೆನ್ನಾಗಿತ್ತು. ಅವಳು ಅಪ್ಪ ಎಲ್ಲ ಹೋಗ್ತಿದ್ರು ಅಂತೇಳ್ಬಿಟ್ಟು ನಾನು ಬರ್ತೀನಿ ಅಂತ ಕೂತಿತ್ತು. ಅವಳಿಗೆ ಏನು ಹೇಳಕ್ಕೆ ಹೇಳಿದ್ರು, ಅವಳು ಹೇಳಿಲ್ಲ ಅಷ್ಟೇ. ಆ ಥರ ಅಷ್ಟರಲ್ಲಿ ನಂದು ಸೊಪ್ಪು ಬೆಂದಿತ್ತು. ನೀರು ತೆಗಿತಿದ್ದೀನಿ, ಸೊಪ್ಪನ್ನ ಬಿಸಾಡೋದು. ಈ ನೀರಿಗೆ ಈಗ ಕುದಿಸಿ ಅಕ್ಕಿ ಹಾಕಿ, ನಾರ್ಮಲಾಗಿ ನಾವು ಅಕ್ಕಿ ಪಾಯಸ ಮಾಡ್ತೀವಿ ಅದೇ ಥರ ಮಾಡೋದು ಇದನ್ನು.
ಅಕ್ಕಿ ಎಲ್ಲ ನೋಡಿ ಯಾವ ಕಲರ್ ಬಂದಿದೆ ಅಂತ. ಇವಾಗ ಇದು ಬೆಂದಿದೆ. ಇವಾಗ ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಬೇಯಕ್ಕೆ ಮುಂಚೆ ಬೆಲ್ಲ ಹಾಕಿದರೆ ಅದು ಬೇಯಲ್ಲ ಬೇಗ ಅಕ್ಕಿ. ಅದಕ್ಕೆ ಬೆಂದಾದ್ಮೇಲೆ ಬೆಲ್ಲ ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಬೇಕಿದ್ರೆ ಒಂದು ಸ್ವಲ್ಪ ಏಲಕ್ಕಿನ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು. ಬೆಲ್ಲ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಕುದಿಸಿಬಿಟ್ಟು ತೆಂಗಿನಕಾಯಿ ತುರಿ ಸೇರಿಸಿ ಆಫ್ ಮಾಡೋದು. ಮನೆಯೆಲ್ಲ ಘಮ 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 ಬರ್ತಾ ಇದೆ ಆ ಸೊಪ್ಪುದು. ಫೈನಲ್ ಲುಕ್ ಇದೆ, ಈ ತರ ಬಂದಿದೆ. ಮತ್ತೆ ಬಡಿಸುವಾಗ ಒಂದು ಸ್ವಲ್ಪ ಜೇನುತುಪ್ಪ ಮತ್ತೆ ಹಸುವಿನ ತುಪ್ಪ ಸಕ್ಕರೆನೂ ಹಾಕೊಂಡು ತಿನ್ಬೋದು. ನಮಗೆ ಯಾವ ಥರ ಕಾಂಬಿನೇಷನ್ ಇಷ್ಟ ಆಗುತ್ತೆ ಆ ಥರ. ನಾನು ಈ ಥರ ಇಷ್ಟ ನನಗೆ. ಜೇನುತುಪ್ಪ ಒಂದು ಸ್ವಲ್ಪ, ಸಕ್ಕರೆ ಒಂದು ಸ್ವಲ್ಪ ಮತ್ತು ಹಸುವಿನ ತುಪ್ಪ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಾಕು, ಬೇಕಾದ್ರೆ ಮತ್ತೆ ಹಾಕೊಂಡಿರುತ್ತೆ. ನಾನು ತಗೊಂಡ್ಲ ನೋಡಿ ಹಂಗೆ ಹರಿತಾ ಇದ್ದದ ಜಲ ಜಲ ಅಂತಂದ್ರೆ. ನೋಡು ಏನು ನೋಡಕ್ಕ? ಇಲ್ಲ ನೋಡು ಜಲಪಾತ. ಜಲಪಾತ ನೋಡು ಹೆಂಗ ಹರಿತಿರ್ತದ ಬಳ 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 ಬಳ. ನಿನ್ನ ಬಾಯಿಲಿ ಬಾಯಿಲಿ ಜಲಪಾತ, ಬಾಯಿಲಿ ಜಲಪಾತ ತರ್ಸು. ನೀವಿ ಚೆನ್ನಿ ಕುತ್ಕೊಂಡು ಜಲಪಾತ ಹರಿತದೆ ಅಂತೆ.